ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಇರ್ಫಾನಾ ಖಾದರ್. ತುಂಬ ಜನಕ್ಕೆ MBA ಮಾಡಬೇಕು ಅಂತ ಇರುತ್ತೆ, ಬಟ್ ಯಾವ ಸ್ಪೆಷಲೈಸೇಷನ್ನ ಚೂಸ್ ಮಾಡೋದು, ಯಾವ ಸ್ಪೆಷಲೈಸೇಷನ್ ನಮಗೆ ಸೂಟ್ ಆಗುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಆ್ಯಂಡ್ ತುಂಬ ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ಯಾವುದನ್ನು ಚೂಸ್ ಮಾಡೋಣ, ಯಾವ ರೀತಿ ಡಿಸಿಷನ್ ತಗೊಳ್ಳೋದು, ಸೊ ಇದ್ರ ಬಗ್ಗೆ ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಮಾತಾಡೋಣ. ಸೊ ಯಾವ ರೀತಿ ಚೂಸ್ ಮಾಡೋದು, ಯಾವುದೆಲ್ಲ ಸ್ಪೆಷಲೈಸೇಷನ್ ಅವೈಲಬಲ್ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ಡಿಟೇಲ್ಡ್ ಆಗಿ ಮಾತಾಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ. ಮೊದಲಿಗೆ ನಾವು MBA ಸ್ಪೆಷಲೈಸೇಷನ್ನ ಚೂಸ್ ಮಾಡೋದಂದ್ರೆ ಕರೆಕ್ಟಾಗಿ MBA ಸ್ಪೆಷಲೈಸೇಷನ್ನ ಚೂಸ್ ಮಾಡೋದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಮಾತಾಡೋಣ. ನಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಸ್ಪೆಷಲೈಸೇಷನ್ ಅವೈಲಬಲ್ ಇದೆ, ಯಾವುದು ತಗೊಳ್ಳೋದು ಯಾವುದು ಬಿಡೋದು ಇದರಲ್ಲೆಲ್ಲ ನಾವು ಕನ್ಫ್ಯೂಷನ್ ಆಗಿರ್ತೀವಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಇಂಟ್ರೆಸ್ಟು ಯಾವುದ್ರಲ್ಲಿರುತ್ತೆ, ಸೊ ಅಂಥ ಸ್ಪೆಷಲೈಸೇಷನ್ನ ಚೂಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ MBA ಸ್ಪೆಷಲೈಸೇಷನ್, ಯಾವ ಸ್ಪೆಷಲೈಸೇಷನ್ನ ನೀವು ಚೂಸ್ ಮಾಡ್ತೀರಾ ಇದು ನಿಮ್ಮ ಕರಿಯರ್ ಪಾತನ್ನು ಡಿಫೈನ್ ಮಾಡುತ್ತೆ. ಇದು ಬರೀ ಡಿಗ್ರಿ ಅಂತ ಅನ್ಕೊಂಬೇಡಿ, ಇದು ನೀವು ನಿಮ್ಮ ಫ್ಯೂಚರ್ಗೋಸ್ಕರ ಮಾಡ್ತಾ ಇರೋಂಥ ಒಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನೀವು ಏನು ಸ್ಪೆಷಲೈಸೇಷನ್ನ ಚೂಸ್ ಮಾಡಿರ್ತೀರಾ ಅದು ನಿಮಗೆ ಯಾವ ರೋಲ್ ಸೂಟ್ ಆಗುತ್ತೆ ಅಥವಾ ಯಾವ ಇಂಡಸ್ಟ್ರಿ ಸೂಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೇನಾದರೂ ಫಿನಾನ್ಸ್ ತಗೊಂಡ್ರೆ ನೀವು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟು, ಸೊ ಈ ರೀತಿ ಬೇರೆ ಬೇರೆ ಸೆಕ್ಟರ್ಗೆ ಹೋಗ್ಬೋದು. ಹಾಗೆ ಮಾರ್ಕೆಟಿಂಗ್ ಆದರೆ ನೀವು ಅಡ್ವರ್ಟೈಸ್ಮೆಂಟು, ಬ್ರ್ಯಾಂಡ್ ಮ್ಯಾನೇಜ್ಮೆಂಟು, ಸೊ ಇದರಲ್ಲೆಲ್ಲ ನೀವು ಟ್ರೈ ಮಾಡ್ಬೋದು. ಸೊ ಹಾಗಾಗಿ ನೀವು ಚೂಸ್ ಮಾಡೋ ಸ್ಪೆಷಲೈಸೇಷನ್ ನಿಮ್ಮ ಕರಿಯರ್ ಪಾತನ್ನ ಡಿಫೈನ್ ಮಾಡುತ್ತೆ ಅಂತ ಹೇಳ್ಬೋದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಇದು ಎಕ್ಸ್ಪರ್ಟೈಸ್ ಅನ್ನ ಬಿಲ್ಡ್ ಮಾಡುತ್ತೆ. ಎಕ್ಸ್ಪರ್ಟೀಸ್ ಅಂದ್ರೆ ನಿಮ್ಮ ಪರ್ಟಿಕ್ಯುಲರ್ ಸ್ಪೆಷಲೈಸೇಷನ್ ಅಲ್ಲಿ ನೀವು ಓದೋದ್ರಿಂದ ಅದರ ನಾಲೆಡ್ಜ್ ನಿಮಗೆ ಜಾಸ್ತಿ ಆಗುತ್ತೆ. ಆ ಫೀಲ್ಡ್ಗೆ ಯಾವ ರೀತಿಯ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕಾಗಿರುತ್ತೆ, ಹಾಗೆಯೇ ಬೇರೆ ಬೇರೆ ಸ್ಕಿಲ್ಸ್ ಬೇಕಾಗಿರುತ್ತೆ, ಅದಕ್ಕೆ ನಿಮ್ಮನ್ನ ಪ್ರಿಪೇರ್ ಮಾಡುತ್ತೆ. ಇದರಿಂದಾಗಿ ಎಂಪ್ಲಾಯರ್ ಯಾವ ರೀತಿಯ ಸ್ಕಿಲ್ಸ್ ಅನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಸ್ಕಿಲ್ಸ್ಗೆ ನೀವು ಪ್ರಿಪೇರ್ ಆಗ್ತೀರಾ. ಇದರಿಂದ ನೀವು ಒಳ್ಳೆ ಸ್ಯಾಲ್ರಿನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಹಾಗೇನೆ ನಿಮ್ಮ ಕರಿಯರ್ ಗ್ರೋತ್ ಕೂಡ ಒಳ್ಳೆ ರೀತಿನೇ ಆಗುತ್ತೆ. ಲಾಸ್ಟ್ಲಿ ಇದು ನಿಮಗೆ ಪರ್ಸನಲ್ ಗ್ರೋತ್ ಕೂಡ ತುಂಬಾ ಯೂಸ್ ಆಗುತ್ತೆ. ನೀವು ಒಂದೇ ಸ್ಪೆಷಲೈಸೇಷನ್ ಅಲ್ಲಿ ಓದೋದ್ರಿಂದ ನಿಮಗೆ ನಿಮ್ಮ ಸ್ಟ್ರೆಂತ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ಅನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಸೊ ನಿಮ್ಮ ಸ್ಟ್ರೆಂತ್ ಹಾಗೇನೆ ಇಂಟ್ರೆಸ್ಟ್ ನ ಅರ್ಥ ಮಾಡ್ಕೊಂಡು ನೀವು ಅದಕ್ಕೋಸ್ಕರ ಪ್ರಿಪೇರ್ ಮಾಡಕ್ಕೆ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಕೂಡ MBA ಕನ್ಸಿಡರ್ ಮಾಡಬೇಕಾದ್ರೆ ನನಗೂ ಕೂಡ ತುಂಬ ಆಪ್ಷನ್ಸ್ ಇತ್ತು, ತುಂಬ ಕನ್ಫ್ಯೂಷನ್ಸ್ ಇತ್ತು, ಯಾವುದನ್ನು ಚೂಸ್ ಮಾಡೋದು ಯಾವುದನ್ನು ಬಿಡೋದು ಅಂತ ಹೇಳಿ. ನಾನು ಕೂಡ ನನ್ನ ಸ್ಟ್ರೆಂತ್ ಹಾಗೆಯೇ ಇಂಟ್ರೆಸ್ಟ್ ಏನಿದೆ ಅದನ್ನು ನೋಡಿಕೊಂಡು ನಾನು ಫಿನಾನ್ಸನ್ನು ಚೂಸ್ ಮಾಡಿದೆ. ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಸ್ಟ್ರೆಂತ್ ಏನಿರುತ್ತೆ, ನಿಮ್ಮ ಇಂಟ್ರೆಸ್ಟ್ ಏನಿರುತ್ತೆ, ಅದಕ್ಕೆ ತಕ್ಕ ನಿಮಗೆ ಯಾವುದು ಸೂಟ್ ಆಗುತ್ತೆ, ಸೊ ಅಂಥದ್ದನ್ನು ತಗೊಳ್ಳೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಬಂದು MBA ಸ್ಪೆಷಲೈಸೇಷನ್ಗಳ ಬಗ್ಗೆ ಮಾತಾಡೋಣ. ಯಾವುದೆಲ್ಲ ಸ್ಪೆಷಲೈಸೇಷನ್ ಅವೈಲಬಲ್ ಇದೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸೊ ಕೆಲವೊಂದು ಆಲ್ರೆಡಿ ನಮಗೆ ಗೊತ್ತಿದೆ, ಫಿನಾನ್ಸ್ ಆಗಿರ್ಬೋದು, HR ಆಗಿರ್ಬೋದು, ಇಂಥದ್ರ ಬಗ್ಗೆ ಎಲ್ಲ ನಮ್ಗೆ ಆಲ್ರೆಡಿ ಗೊತ್ತಿದೆ, ಅದ್ರ ಬಗ್ಗೆನೂ ಮಾತಾಡೋಣ. ಆ್ಯಂಡ್ ಇವಾಗ ಟ್ರೆಂಡಿಂಗಲ್ಲಿ ಇರೋದು ಅಂಥದ್ರ ಬಗ್ಗೆನೂ ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು ಫಿನಾನ್ಸು ನಮ್ಗೆಲ್ರಿಗೂ ಗೊತ್ತಿರುವಂಥ ಒಂದು ಕಾಮನ್ ಏನು ಸ್ಪೆಷಲೈಸೇಷನ್ ಅಂತಲೇ ಹೇಳ್ಬೋದು. ಸೊ ನಮಗೇನಾದರೂ ನಂಬರ್ಸ್ ಇಷ್ಟ ಇದ್ರೆ ಅಥವಾ ಡೇಟಾ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಫಿನಾನ್ಸನ್ನ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನೀವು ಕನ್ಸಿಡರ್ ಮಾಡೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಅನಲಿಸ್ಟ್ ಆಗಿ ಅಥವಾ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ಅಥವಾ CFO ಈ ರೀತಿ ಬೇರೆ ಬೇರೆ ಜಾಬ್ ಆಪರ್ಚುನಿಟೀಸ್ಗಳಿದ್ದಾವೆ ಫಿನಾನ್ಸ್ ಅಲ್ಲಿ ನಿಮಗೆ. ಸೊ ನೀವು ಅದನ್ನ ಕನ್ಸಿಡರ್ ಮಾಡಬಹುದು. ಫೈನಾನ್ಸ್ ಅಲ್ಲಿ ಏನೆಲ್ಲ ಸ್ಕಿಲ್ಸ್ ನ ಕೇಳ್ತಾರೆ ಅಂತ ಹೇಳೋದಾದ್ರೆ ಫೈನಾನ್ಷಿಯಲ್ ಮಾಡೆಲಿಂಗ್ ಆಗಿರ್ಬೋದು, ಡೇಟಾ ಅನಾಲಿಸಿಸ್ ಆಗಿರ್ಬೋದು, ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್, ಹಾಗೇನೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್, ಸೊ ಈ ರೀತಿ ಬೇರೆ ಬೇರೆ ಸ್ಕಿಲ್ಸ್ ನ ಕೇಳ್ತಾರೆ. ಇದು ಬಂದು ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಹೇಳೋದಾದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ಇಷ್ಟ ಆಗುತ್ತೆ ಅಂತ ಇದ್ರೆ, ಅಥವಾ ನೀವು ಬ್ಯಾಂಕ್ಸ್ ಅಲ್ಲಿ ವರ್ಕ್ ಮಾಡಬೇಕು, ಫರ್ಮ್ಸ್ ಅಲ್ಲಿ ವರ್ಕ್ ಮಾಡಬೇಕು, ಅಥವಾ MNC ಅಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಫಿನಾನ್ಸ್ ಅನ್ನ ಕನ್ಸಿಡರ್ ಮಾಡಬಹುದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಮಾರ್ಕೆಟಿಂಗ್. ನಮ್ಗೆಲ್ರಿಗೂ ಗೊತ್ತಿರೋಂಥ, ಎಲ್ರಿಗೂ ಪರಿಚಯ ಇರೋಂಥ ಒಂದು ಸ್ಪೆಷಲೈಸೇಷನ್. ಆ್ಯಂಡ್ ಇದರಲ್ಲಿ ಕೂಡ ನೀವು ಒಳ್ಳೆ ಜಾಬ್ ಆಪರ್ಚುನಿಟೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಳ್ಳೆ ಕರಿಯರನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಬಂದು ನಿಮಗೆ ಬೇರೆ ಬೇರೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಅದರಲ್ಲಿ ಹೇಳೋದಾದ್ರೆ ಫಸ್ಟ್ ಬಂದ್ಬಿಟ್ಟು ಬ್ರ್ಯಾಂಡ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ಮ್ಯಾನೇಜರ್ ಆಗಿರ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜರು, ಹಾಗೆಯೇ ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಆಗಿರ್ಬೋದು. ಸೊ ಈ ರೀತಿ ನಿಮಗೆ ಬೇರೆ ಬೇರೆ ಜಾಬ್ ಆಪರ್ಚುನಿಟೀಸ್ಗಳೆಲ್ಲ ಇದಾವೆ. ಇದರಲ್ಲಿ ಯಾವ್ದೆಲ್ಲ ಸ್ಕಿಲ್ಸ್ನ ಕೇಳ್ತಾರೆ ಅಂತ ಹೇಳೋದಾದ್ರೆ ಕ್ರಿಯೇಟಿವಿಟಿನ ಕೇಳ್ತಾರೆ, ಕಮ್ಯುನಿಕೇಶನ್ ಸ್ಕಿಲ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಆಲ್ಸೋ ಕನ್ಸ್ಯೂಮರ್ ಬಿಹೇವಿಯರ್ನ ಅರ್ಥ ಮಾಡ್ಕೊಳ್ಳೋದು, ಹಾಗೇನೆ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನಾದ್ರೂ ಕ್ರಿಯೇಟಿವ್ ಥಿಂಕರ್ ಆಗಿದ್ದು ನಿಮಗೆ ಕನ್ಸ್ಯೂಮರ್ ಬಿಹೇವಿಯರ್ನ ಅರ್ಥ ಮಾಡ್ಕೊಳ್ಳೋದು ಎಂಜಾಯ್ ಮಾಡ್ತೀರಾ ಅಂತ ಇದ್ರೆ, ಸೊ ನೀವು ಈ ಮಾರ್ಕೆಟಿಂಗ್ ಏನಿದೆ ಸ್ಪೆಷಲೈಸೇಷನ್ ಇದನ್ನ ಕನ್ಸಿಡರ್ ಮಾಡಬಹುದು.
ನೆಕ್ಸ್ಟ್ ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಹ್ಯೂಮನ್ ರಿಸೋರ್ಸ್ ಅಥವಾ HR ಅಂತ ಏನು ಕರೀತಾರೆ ಅದು. ಸೊ ಇದರಲ್ಲಿ ಮೇನ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಪೀಪಲ್ನ ಮ್ಯಾನೇಜ್ ಮಾಡಬೇಕಾಗತ್ತೆ. ಇದನ್ನ ಹಾರ್ಟ್ ಆಫ್ ಎನಿ ಆರ್ಗನೈಸೇಷನ್ ಅಂತ ಕರೀತಾರೆ. ಅಂದ್ರೆ ಯಾವುದೇ ಆರ್ಗನೈಸೇಷನ್ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ವಹಿಸುತ್ತೆ. ಹಾಗಾಗಿ ಹ್ಯೂಮನ್ ರಿಸೋರ್ಸ್ ಅನ್ನ ಹಾರ್ಟ್ ಆಫ್ ಎನಿ ಆರ್ಗನೈಸೇಷನ್ ಅಂತ ಕರೀತಾರೆ. ನೀವು HR ಮಾಡೋದ್ರಿಂದ ನಿಮಗೆ ಬೇರೆ ಬೇರೆ ಕರಿಯರ್ ಆಪರ್ಚುನಿಟೀಸ್ ಇದೆ. ಅದರಲ್ಲಿ ಮೇನ್ ಆಗಿ ಹೇಳೋದಾದ್ರೆ HR ಮ್ಯಾನೇಜರ್ ಆಗಿರ್ಬೋದು, ಟ್ಯಾಲೆಂಟ್ ಅಕ್ವಿಸಿಷನ್ ಸ್ಪೆಷಲಿಸ್ಟ್ ಆಗಿರ್ಬೋದು, ಅಥವಾ ಆರ್ಗನೈಸೇಷನ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ಆಗಿರ್ಬೋದು. ಈ ರೀತಿ ಬೇರೆ ಬೇರೆ ಆಪರ್ಚುನಿಟೀಸ್ಗಳಿದ್ದಾವೆ. ಈ ಫೀಲ್ಡ್ ಅಲ್ಲಿ ಮೇನ್ ಆಗಿ ಏನೆಲ್ಲ ಸ್ಕಿಲ್ಸ್ ಅನ್ನ ಕೇಳ್ತಾರೆ ಅಂತ ಹೇಳೋದಾದ್ರೆ ಇಂಟರ್ಪರ್ಸನಲ್ ಸ್ಕಿಲ್ಸ್, ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಸ್ಕಿಲ್ಸ್, ಹಾಗೇನೆ ಮೇನ್ ಆಗಿ ಆರ್ಗನೈಸೇಷನಲ್ ಬಿಹೇವಿಯರ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ. ಹಂಗಿದ್ರೆ ಮಾತ್ರ ನಿಮಗೆ ಈ ಫೀಲ್ಡ್ ಅಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಈ ಫೀಲ್ಡ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನೀವೇನಾದ್ರೂ ಎಂಪ್ಲಾಯೀಸ್ ಏನಿರ್ತಾರೆ ಸೊ ಅವ್ರಿಗೆ ಅವರ ಪೊಟೆನ್ಷಿಯಲ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ ಅಂತ ಇದ್ರೆ, ಹಾಗೇನೆ ಆರ್ಗನೈಸೇಷನ್ ಅಲ್ಲಿ ಒಂದು ಒಳ್ಳೆ ಕಲ್ಚರ್ನ ನೀವು ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಂಥವ್ರಿಗೆ ಸೂಟ್ ಆಗುತ್ತೆ. ಹಾಗೇನೆ ಯಾರೆಲ್ಲ ಎಂಪ್ಲಾಯೀಸ್ ಇರ್ತಾರೆ ಅವರನ್ನ ಅರ್ಥ ಮಾಡ್ಕೊಂಡು ಕಂಪ್ನಿನೂ ಕೂಡ ಅರ್ಥ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ, ಅಂಥವ್ರಿಗೆ ಈ ಫೀಲ್ಡ್ ತುಂಬಾ ಯೂಸ್ ಆಗುತ್ತೆ. ಫೋರ್ತ್ ಒನ್ ಬಂದ್ಬಿಟ್ಟು ಆಪರೇಷನ್ಸ್ ಮ್ಯಾನೇಜ್ಮೆಂಟ್. ಇದಂತೂ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪಾರ್ಟ್ ಅಂತಾನೆ ಹೇಳ್ಬೋದು. ಆಪರೇಷನ್ಸ್ ಇಲ್ಲ ಅಂದ್ರೆ ಒಂದು ಬಿಸ್ನೆಸ್ ರನ್ ಆಗಲ್ಲ. ಸೊ ಹಾಗಾಗಿ ಆಪರೇಷನ್ ಅನ್ನೋದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಫೀಲ್ಡ್ ಅಂತಾನೆ ಹೇಳ್ಬೋದು. ಈ ಫೀಲ್ಡ್ ಅನ್ನ ಚೂಸ್ ಮಾಡೋದ್ರಿಂದ ನಿಮಗೆ ಬೇರೆ ಬೇರೆ ಜಾಬ್ ಆಪರ್ಚುನಿಟೀಸ್ ಇದೆ. ಅದರಲ್ಲಿ ಕೆಲವೊಂದು ಹೇಳೋದಾದ್ರೆ ಸಪ್ಲೈ ಚೈನ್ ಮ್ಯಾನೇಜರ್ ಆಗಿ, ಅಥವಾ ಆಪರೇಷನ್ಸ್ ಮ್ಯಾನೇಜರ್ ಆಗಿ, ಲಾಜಿಸ್ಟಿಕ್ಸ್ ಕೋಆರ್ಡಿನೇಟರ್ ಆಗಿ, ಈ ರೀತಿ ಬೇರೆ ಬೇರೆ ರೀತಿಯಾಗಿ ನೀವು ಕರಿಯರ್ನ ಬಿಲ್ಡ್ ಮಾಡ್ಕೋಬಹುದು. ಈ ಫೀಲ್ಡ್ ಅಲ್ಲಿ ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್, ಹಾಗೇನೆ ರಿಸೋರ್ಸ್ ಅಲೋಕೇಶನ್, ಪ್ರಾಸೆಸ್ ಆಪ್ಟಿಮೈಸೇಷನ್, ಈ ರೀತಿ ಬೇರೆ ಬೇರೆ ಸ್ಕಿಲ್ಸ್ ಅನ್ನ ಕೇಳ್ತಾರೆ. ನೀವೇನಾದ್ರೂ ಒಳ್ಳೆ ಪ್ಲಾನರ್ ಆಗಿದ್ದು ಸಿಸ್ಟಮ್ಯಾಟಿಕ್ ವರ್ಕ್ ಅನ್ನ ನೀವೇನಾದ್ರೂ ತಗೋಬರ್ಬೇಕು ಅಂತ ಇದ್ರೆ ನಿಮಗೆ ಈ ಫೀಲ್ಡ್ ತುಂಬಾ ಸೂಟೇಬಲ್ ಆಗುತ್ತೆ. ಅಂಡ್ ಇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಲಾಜಿಸ್ಟಿಕ್ ಆಗಿರ್ಬೋದು, ಅಥವಾ ಕಾಮರ್ಸ್ ಸೆಕ್ಟರ್ ಆಗಿರ್ಬೋದು. ಸೊ ಇಂಥದ್ರಲ್ಲಿ ನಿಮಗೆ ಒಳ್ಳೆ ರೀತಿಯ ಕರಿಯರ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡುತ್ತೆ. ಫಿಫ್ತ್ ಒನ್ ಬಂದ್ಬಿಟ್ಟು ಆಂಟ್ರಪ್ರಿನರ್ಶಿಪ್. ನಮ್ಗೆಲ್ಲರಿಗೂ ಗೊತ್ತಿದೆ, ಇವಾಗ ಎಲ್ಲರೂ ಕೂಡ ಏನಾಗಬೇಕು ಅಂತ ಕೇಳಿದ್ರೆ ಆಂಟ್ರಪ್ರಿನರ್ ಅಂತಾನೆ ಹೇಳ್ತಾರೆ. ತುಂಬಾ ಜನ ಇವಾಗ ಆಂಟ್ರಪ್ರಿನರ್ಸ್ ನಾವು ನೋಡ್ತಾನೆ ಇರ್ಬೋದು. ಸೊ ಇದು ಒಂಥರ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರುವಂತ ಒಂದು ಫೀಲ್ಡ್ ಅಂತಾನೆ ಹೇಳ್ಬೋದು. ಈ ಫೀಲ್ಡ್ ಹೇಳೋ ರೀತಿನೇ ನೀವು ಆಂಟ್ರಪ್ರಿನರ್ ಆಗ್ಬೋದು, ಅಥವಾ ನಿಮ್ಮ ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು, ಅಥವಾ ಯಾವುದೋ ಒಂದು ಸ್ಟಾರ್ಟ್ಅಪ್ ಅಲ್ಲಿ ನೀವು ಕನ್ಸಲ್ಟೆಂಟ್ ಆಗಿ ಕೂಡ ವರ್ಕ್ ಮಾಡ್ಬೋದು. ಅಂಡ್ ಇದರಲ್ಲಿ ಯಾವ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಬಿಸ್ನೆಸ್ ಪ್ಲಾನಿಂಗ್. ನೀವೇನಾದ್ರೂ ಆಂಟ್ರಪ್ರಿನರ್ ಆಗಬೇಕು ಅಂತ ಇದ್ರೆ ಒಂದು ಬಿಸ್ನೆಸ್ ಅನ್ನ, ಒಂದು ಇನೋವೇಟಿವ್ ಐಡಿಯಾಸ್ ನ ನೀವು ತರಲೇಬೇಕಾಗುತ್ತೆ. ಅದಕ್ಕೆ ಬಿಸ್ನೆಸ್ ಪ್ಲಾನಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಇನೋವೇಷನ್ ಆಲ್ರೆಡಿ ಹೇಳಿದ ತರ ಇನೋವೇಟಿವ್ ಐಡಿಯಾಸ್ ಇರಬೇಕಾಗುತ್ತೆ. ಹಾಗೇನೆ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬಿಸ್ನೆಸ್ ಅನ್ನ ರಿಸ್ಕ್ ಏನಿರುತ್ತೆ ಸೊ ಅದನ್ನ ತಗೊಳಕ್ಕೆ ನೀವು ರೆಡಿ ಆಗಿರ್ಬೇಕಾಗತ್ತೆ. ಈ ರೀತಿ ಎಲ್ಲ ಸ್ಕಿಲ್ಸ್ಗಳು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಫೀಲ್ಡ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಇದ್ರೆ ತುಂಬಾ ಜನಕ್ಕೆ ಇರುತ್ತೆ, ನಾನೇನಾದ್ರೂ ಮಾಡಬೇಕು, ನಾನೇನಾದ್ರೂ ಸಾಧಿಸ್ಬೇಕು, ಏನೋ ಒಂದು ಹೊಸದಾಗಿ ತರಬೇಕು, ಇಲ್ಲೆಲ್ಲೂ ಇಲ್ಲದೆ ಇರೋ ಅಂಥದ್ದನ್ನ ತರಬೇಕು ಅಂತ ಇರುತ್ತೆ. ಸೊ ಅಂಥವ್ರಿಗೆ ಇದು ತುಂಬಾ ಸೂಟೇಬಲ್ ಆಗುತ್ತೆ. ಹಾಗೇನೆ ನಿಮ್ಮ ಹತ್ರ ತುಂಬಾ ಇನೋವೇಟಿವ್ ಐಡಿಯಾಸ್ ಇದೆ ಅಂತ ಇದ್ರೆ ಅಂಡ್ ಏನೋ ಒಂದು ಮಾಡಬೇಕು, ಈ ಐಡಿಯಾ ಇಟ್ಕೊಂಡು ಏನೋ ಒಂದು ಮಾಡಬೇಕು ಅಂತೆಲ್ಲ ನೀವು ಅನ್ಕೊಂಡಿದ್ರೆ, ಹಾಗೇನೆ ನಿಮ್ಗೆ ರಿಸ್ಕ್ ಅನ್ನ ತಗೊಳ್ಳೋ ಅಂತ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ನೀವು ಈ ಫೀಲ್ಡ್ ಅನ್ನ ಕನ್ಸಿಡರ್ ಮಾಡಬಹುದು. ಸೊ ಇವಾಗ ನಾವು ಕೆಲವೊಂದು ಸ್ಪೆಷಲೈಸೇಷನ್ ಬಗ್ಗೆ ಮಾತಾಡೋಣ. ಯಾವ್ದೆಲ್ಲ ಸ್ಪೆಷಲೈಸೇಷನ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಅಂಡ್ ಫ್ಯೂಚರ್ ಅಲ್ಲಿ ಯಾವುದಕ್ಕೆಲ್ಲ ತುಂಬಾ ವ್ಯಾಲ್ಯೂ ಇರುತ್ತೆ. ಸೊ ಅಂತ ಸ್ಪೆಷಲೈಸೇಷನ್ಗಳ ಬಗ್ಗೆ ಮಾತಾಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಡೇಟಾ ಅನಾಲಿಟಿಕ್ಸ್ ಅಥವಾ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಡೇಟಾನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ವರ್ಕ್ ಅನ್ನ ನೀವು ಮಾಡಬೇಕಾಗಿರುತ್ತೆ. ಇವಾಗ ಈ ಡೇಟಾ ಯೂಸ್ ಮಾಡಿಕೊಂಡು ಮಾಡುವಂತ ವರ್ಕ್ಗಳು ಅಥವಾ ಬಿಸ್ನೆಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಈ ಫೀಲ್ಡ್ ತುಂಬಾ ಡಿಮಾಂಡ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟು ನೀವು ಡೇಟಾ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಬಹುದು, ಅಥವಾ ಬಿಸ್ನೆಸ್ ಅನಾಲಿಸ್ಟ್ ಆಗಿ ವರ್ಕ್ ಮಾಡಬಹುದು. ಹಾಗೇನೆ ಬೇರೆ ಬೇರೆ ರೀತಿಯ ಆಪರ್ಚುನಿಟೀಸ್ಗಳು ನಿಮಗೆ ಇದರಲ್ಲಿ ಅವೈಲೇಬಲ್ ಇದೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಟೆಕ್ ಸ್ಕಿಲ್ಸ್ ಹಾಗೇನೆ ಬಿಸ್ನೆಸ್ ಸ್ಟ್ರಾಟಜಿ ಎರಡು ಕೂಡ ಕಂಬೈನ್ ಆಗಿರುತ್ತೆ. ಸೊ ನೀವೇನಾದ್ರೂ ಟೆಕ್ನಾಲಜಿ ಎಂಥೂಸಿಯಾಸ್ಟ್ ಆಗಿದ್ರೆ ನಿಮಗೆ ಈ ಫೀಲ್ಡ್ ಅನ್ನ ಕನ್ಸಿಡರ್ ಮಾಡಬಹುದು. ಥರ್ಡ್ ಒನ್ ಬಂದ್ಬಿಟ್ಟು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್. ಈ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಈ ಫೀಲ್ಡ್ ಏನಿದೆ ಇದಂತೂ ಇವಾಗ ತುಂಬಾ ಗ್ರೋತ್ ಆಗ್ತಾ ಇದೆ, ತುಂಬಾ ಪಾಪ್ಯುಲರ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದೆಷ್ಟು ಪಾಪ್ಯುಲಾರಿಟಿ ಆಗ್ತಾ ಇದೆ ಅಷ್ಟೇ ಪ್ರೊಫೆಷನಲ್ಸ್ ಅವಶ್ಯಕತೆ ಇದೆ. ಹಾಗಾಗಿ ಹೆಲ್ತ್ ಕೇರ್ ಇಂಡಸ್ಟ್ರಿ ಅಥವಾ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಈ ಫೀಲ್ಡ್ ಏನಿದೆ ಇದು ಕೂಡ ಒಳ್ಳೆ ಫ್ಯೂಚರ್ ಅಥವಾ ಕರಿಯರ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡುತ್ತೆ. ಫೋರ್ತ್ ಒನ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಬಿಸ್ನೆಸ್. ಅಂದ್ರೆ ಯಾರೆಲ್ಲ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಇರ್ತಾರೆ ಅಥವಾ ಇಂಟರ್ನ್ಯಾಷನಲ್ ಕಂಪ್ನಿಗಳಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಅಂತವರು ಈ ಫೀಲ್ಡ್ ಏನಿದೆ ಇದನ್ನ ಕನ್ಸಿಡರ್ ಮಾಡಬಹುದು. ಇವಿಷ್ಟೇ ಸ್ಪೆಷಲೈಸೇಷನ್ ಅಲ್ಲ, ಇನ್ನು ಕೂಡ ಬೇರೆ ಬೇರೆ ಸ್ಪೆಷಲೈಸೇಷನ್ ಅವೈಲೇಬಲ್ ಇದೆ. ನಿಮ್ಮ ಇಂಟ್ರೆಸ್ಟ್ ಹೇಗಿರುತ್ತೆ ಹಾಗೆ ನಿಮ್ಮ ಸ್ಟ್ರೆಂತ್ ಹೇಗಿರುತ್ತೆ ಅದನ್ನ ನೋಡಿಕೊಂಡು ಚೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಕರಿಯರ್ ಅನ್ನ ಬಿಲ್ಡ್ ಮಾಡಬಹುದು.
ಇವಾಗ ಬಂದು ಸ್ಪೆಷಲೈಸೇಷನ್ನ ಯಾವ ರೀತಿ ಚೂಸ್ ಮಾಡೋದು ಅಂತ ಮಾತಾಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಸೆಲ್ಫ್ ಅಸೆಸ್ಮೆಂಟ್. ನಾನು ಆಲ್ರೆಡಿ ಹೇಳಿದ ಥರ ನಿಮ್ಮ ಇಂಟ್ರೆಸ್ಟ್ ಏನಿರುತ್ತೆ, ನಿಮ್ಮ ಸ್ಟ್ರೆಂತ್ ಏನಿರುತ್ತೆ, ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಏನು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆಯೋ ಅಥವಾ ನಂಬರ್ಸಲ್ಲಿ ಚೆನ್ನಾಗಿದ್ದೀರೋ ಅಥವಾ ಬೇರೆ ಯಾವ ಸ್ಕಿಲ್ಸಲ್ಲಿ ನೀವು ಚೆನ್ನಾಗಿದ್ದೀರಾ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ನಿಮ್ಮ ಲಾಂಗ್ ಟರ್ಮ್ ಗೋಲ್ ಏನಿರುತ್ತೆ ಅದನ್ನ ಕೂಡ ನೋಡಿಕೊಂಡು ನಿಮಗೆ ಯಾವುದು ಸೂಟ್ ಆಗುತ್ತೆ, ಸೊ ಅದನ್ನ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇಂಡಸ್ಟ್ರಿ ರಿಸರ್ಚ್. ನೀವು ನಿಮ್ಮ ಸ್ಟ್ರೆಂತ್ ಆಗಿರ್ಬೋದು, ಬರೀ ನಿಮ್ಮ ಇಂಟ್ರೆಸ್ಟ್ ಇಷ್ಟನ್ನ ಮಾತ್ರ ನೋಡೋದಲ್ಲ, ಇಂಡಸ್ಟ್ರಿ ನೀವು ಯಾವುದಕ್ಕೆ ಹೋಗಬೇಕು ಅಂತ ಅನ್ಕೊಂಡಿರ್ತೀರಾ ಅದಕ್ಕೆ ನಿಜವಾಗ್ಲೂ ಡಿಮಾಂಡ್ ಇದೆಯಾ ಅಥವಾ ಫ್ಯೂಚರಲ್ಲೇ ಅದಕ್ಕೆ ಡಿಮಾಂಡ್ ಇದೆಯಾ, ಸೊ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ನೆಟ್ವರ್ಕಿಂಗ್ ನೀವೇನ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ MBA ಗ್ರಾಜುಯೇಟ್ಸ್ ಜೊತೆ ಮಾತಾಡಬೇಕಾಗತ್ತೆ ಅಥವಾ ಪ್ರೊಫೆಸರ್ ಜೊತೆ ಅಥವಾ ಎಕ್ಸ್ಪರ್ಟೈಸ್ ಇಂಡಸ್ಟ್ರಿಲಿ ಯಾರೆಲ್ಲ ಎಕ್ಸ್ಪರ್ಟೀಸ್ ಇರ್ತಾರೆ, ಸೊ ಅವ್ರ ಜೊತೆ ಮಾತಾಡಿ ನೀವು ಅವರ ಇನ್ಸೈಟ್ಸ್ ಅನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮಗೆ ಒಳ್ಳೆ ಡಿಸಿಷನ್ ನ ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ನೀವು ಯಾವುದೇ ಸ್ಪೆಷಲೈಸೇಷನ್ನ ಚೂಸ್ ಮಾಡಬೇಕಾದ್ರೆ ನಿಮ್ಮ ಇಂಟ್ರೆಸ್ಟು, ನಿಮ್ಮ ಸ್ಟ್ರೆಂತು, ನಿಮ್ಮ ಗೋಲ್ಸು, ಹಾಗೆಯೇ ಇಂಡಸ್ಟ್ರಿ ಯಾವ ರೀತಿ ಆಗ್ತಾ ಇದೆ, ನೆಟ್ವರ್ಕು, ಕೆಲವ್ರ ಜೊತೆ ಮಾತಾಡಿ ಯಾವ ರೀತಿ ಇದನ್ನು ತಗೊಂಡ್ರೆ ಯಾವ ರೀತಿ, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡಿ ನೀವೇನಾದರೂ ನಿಮ್ಮ ಸ್ಪೆಷಲೈಸೇಷನ್ನ ಚೂಸ್ ಮಾಡಿದ್ರೆ ಅದು ನಿಮಗೆ ತುಂಬ ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡುತ್ತೆ. ಫೈನಲಿ ನಮಗೆಲ್ರಿಗೂ ಗೊತ್ತಿದೆ MBA ಸ್ಪೆಷಲೈಸೇಷನ್ ಅದು ಒಂದು ಕರೆಕ್ಟ್ ಸ್ಪೆಷಲೈಸೇಷನ್ನ ಚೂಸ್ ಮಾಡೋದು ಎಲ್ರಿಗೂ ಕೂಡ ಕಷ್ಟ. ಯಾವುದನ್ನು ತಗೊಳ್ಳೋದು, ಯಾವುದನ್ನು ಬಿಡೋದು, ಇದ್ರ ಬಗ್ಗೆ ಎಲ್ಲ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪನಾದರೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಯಾವ ರೀತಿ ಚೂಸ್ ಮಾಡ್ಬೋದು ಅಥವಾ ಯಾವುದನ್ನ ಚೂಸ್ ಮಾಡ್ಬೋದು, ಇದ್ರ ಬಗ್ಗೆ ಒಂದು ಸ್ವಲ್ಪನಾದರೂ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ. ಆ್ಯಂಡ್ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ಸೊ ದಟ್ ನಾನು ಅದನ್ನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೂ ಬಾಯ್ ಬಾಯ್.